TRPಯಲ್ಲಿ ಯಾವಾಗಲೂ ಕೂಡ ನಂಬರ್ 1 ಸ್ಥಾನವನ್ನು ಪಡ್ಕೊಳ್ಳುವಂಥ ಸೀರಿಯಲ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಪುಟ್ಟಕ್ಕನ ಮಕ್ಕಳು. ಹೌದು, TRPಯಲ್ಲಿ ದಾಖಲೆ ನಿರ್ಮಿಸಿದ ದೊಡ್ಡ ಧಾರಾಬಳಗ ಇರುವಂಥ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇನ್ಮುಂದೆ ಬದಲಾದ ಸಮಯದಲ್ಲಿ ಪ್ರಸಾರ ಆಗ್ತಾ ಇದೆ. ಇದು ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗಿದೆ. ಯಾವಾಗ್ಲೂ ಹೀಗೇನೆ ಆಗುತ್ತೆ. ಚೆನ್ನಾಗಿ ಮೂಡಿ ಬರುವಂಥ ಜನರು ಇಷ್ಟಪಡುವಂತಹ ಸೀರಿಯಲ್ಗಳನ್ನೇ ಈ ರೀತಿಯಾಗಿ ಸಮಯ ಬದಲು ಮಾಡೋದು ಇಲ್ಲ ಅಂತ ಹೇಳಿದ್ರೆ ಅದನ್ನು ತೆಗೆದುಕೊಂಡು ಹೋಗಿ ಇನ್ಯಾವುದು ಸಮಯಕ್ಕೆ ಹಾಕೋದು ಅಥವಾ ಕಥೆಯನ್ನು ಬೇಗ ವೈಂಡ್ ಅಪ್ ಮಾಡೋದು, ಈ ಥರದ ಕಥೆಗಳು ಆಗ್ತಾ ಇದೆ. ಎಷ್ಟು ಅಂತ ನಾವು ಸಹಿಸ್ಕೊಳ್ಬೇಕು ಅಂತ ಇದೀಗ ವೀಕ್ಷಕರು ಗರಂ ಆಗಿಬಿಟ್ಟಿದ್ದಾರೆ. ಚೆನ್ನಾಗಿದೆ, ನಾವು ನೋಡೇ ನೋಡ್ತೀವಿ ಅನ್ನುವಂಥ ಕಾರಣಕ್ಕೆ ಈ ದಾಖಲೆ ಬರೆಯುವಂಥ TRPಯಲ್ಲಿ ಟಾಪ್ 1 ಇರುವಂಥ ಸೀರಿಯಲ್ಗಳಲ್ಲಿಯೇ ಯಾಕೆ ನೀವು ಆಟ ಆಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೌದು, ಇಷ್ಟಕ್ಕೂ ಈ ಅಸಮಾಧಾನ, ಆಕ್ರೋಶಕ್ಕೆ ಕಾರಣ ಏನು, ಅಂಥದ್ದು ಏನಾಯಿತು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಅನನ್ಯ ಧಾರಾವಾಹಿ ಪ್ರಸಾರ ಆಗಲಿದ್ದು, ಹೀಗಾಗಿ ಪುಟ್ಟಕ್ಕನ ಮಕ್ಕಳು ಸಮಯ ಬದಲಾವಣೆ ಆಗಲಿದೆ. ಇದರಿಂದ ಪುಟ್ಟಕ್ಕನ ಮಕ್ಕಳು TRP ಬದಲಾಗುತ್ತಾ, ಹೊಸ ಧಾರಾವಾಹಿ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತಾ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಸಮಯ ಬದಲಾಗಿದ್ದಕ್ಕೆ ಬೇರೆ ಧಾರಾವಾಹಿ ಯಾವಾಗ ಪ್ರಸಾರ ಆಗತ್ತೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದು ಅವುಗೆಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಈ ಹಿಂದೆ ನಂಬರ್ 1 ಸ್ಥಾನದಲ್ಲಿದ್ದ ಪಾರು ಧಾರಾವಾಹಿ ಕೂಡ ತನ್ನ ಪ್ರಸಾರದ ಸಮಯವನ್ನು ಬದಲಿಸಿಕೊಂಡಿತ್ತು. ಈಗ ಕಳೆದ 2 ವರ್ಷಗಳಿಂದ TRPಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ತನ್ನ ಪ್ರಸಾರದ ಸಮಯವನ್ನು ಬದಲಿಸಿಕೊಂಡಿದೆ. ಪ್ರಸಾರದ ಸಮಯ ಬದಲಾವಣೆಯ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ವೀಕ್ಷಕರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಬೇಕು ಅಂತ ವೀಕ್ಷಕರ ಎಮೋಷನ್ ಜೊತೆಗೆ ನೀವು ಆಟ ಆಡ್ತಾ ಇದ್ದೀರಾ. ಇದೆಲ್ಲ ನಿಜವಾಗ್ಲೂ ಸರಿ ಇಲ್ಲ. ಮೊದಲು ಹೇಗಿತ್ತೋ ಗೆಲುವು ಹಾಗೆ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಖಾಸಗಿ ವಾಹಿನಿಯು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಮುಂದೆ ಬದಲಾದ ಸಮಯದಲ್ಲಿ ನಿಮ್ಮ ಮನೆಗೆ ಬರಲಿದೆ ಪುಟ್ಟಕ್ಕ ಮತ್ತು ಮಕ್ಕಳು, ಪುಟ್ಟಕ್ಕನ ಮಕ್ಕಳು. ಆಗಸ್ಟ್ 12ರಿಂದ ಪ್ರತಿದಿನ ಸಂಜೆ 6:30ಕ್ಕೆ ಅಂತ ಅಧಿಕೃತವಾಗಿ ಪ್ರೋಮೋವನ್ನು ರಿಲೀಸ್ ಮಾಡಿಬಿಡ್ತು. ಈ ಪ್ರೋಮೋ ರಿಲೀಸ್ ಆಗಿದ್ದು ಬಹುತೇಕ ಮಂದಿ ಸಿಡಿದೆದ್ದಿದ್ದಾರೆ. ಆ ಪೋಸ್ಟ್ಗೆನೆ ಎಲ್ಲರೂ ಸಿಕ್ಕಾಪಟ್ಟೆ ಕಮೆಂಟನ್ನು ಹಾಕ್ತಾ ಇದ್ದಾರೆ. ನೆಗೆಟಿವ್ ಕಮೆಂಟನ್ನು ಹಾಕೋದ್ರ ಜೊತೆಗೆ ಚಾನಲ್ಗೆ ಹಿಗ್ಗಾಮುಗ್ಗ ಒಗಿತಾ ಇದ್ದಾರೆ. ಅಷ್ಟಕ್ಕೂ ಸಮಸ್ಯೆ ಯಾಕೆ? ಯಾವುದೋ ಸಮಯಕ್ಕೆ ಪ್ರಸಾರ ಆದ್ರೂ ಅದು ನೀವು ಹೇಗಿದ್ರೂ ನೋಡೇ ನೋಡ್ತೀರಾ. ಇದಕ್ಕಿದ್ದ ಹಾಗೇನೆ ನೀವು ಈ ರೀತಿಯಾಗಿ ಚೇಂಜ್ ಮಾಡೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ವಾಹಿನಿಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕ್ತಿದ್ದಂತೆ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ವೀಕ್ಷಕರು ಹೇಳೋದೇನು, ವೀಕ್ಷಕರ ಸಮಸ್ಯೆ ಏನು, ವೀಕ್ಷಕರು ಯಾಕೆ ಇಷ್ಟರ ಮಟ್ಟಿಗೆ ಗರಂ ಆಗಿದ್ದಾರೆ? ಒಂದು ಸೀರಿಯಲ್ನ ಟೈಮಿಂಗ್ ಬದಲಾವಣೆ ಈ ರೇಂಜಿಗೆ ಚರ್ಚೆಯನ್ನು ಹುಟ್ಟಾಕುತ್ತಾ ಅನ್ನೋದು ನಿಮ್ಮ ಅನುಮಾನ, ನಿಮ್ಮ ಕುತೂಹಲ ಆಗಿದ್ರೆ ಅದಕ್ಕೂ ಕೂಡ ಉತ್ತರ ಎಲ್ಲಿದೆ. ಪುಟ್ಟಕ್ಕನ ಮಕ್ಕಳು ಬದಲಾದ ಸಮಯದಲ್ಲಿ ಸಂಜೆ 6:30ಕ್ಕೆ ನಮ್ಮ ಲಕ್ಷ್ಮೀ ನಿವಾಸ ಯಾವತ್ತೂ ಬಿಟ್ಕೊಡಲ್ಲ. ಆದರೆ ಪುಟ್ಟಕ್ಕನ ಮಕ್ಕಳು ಫ್ಯಾನ್ಸ್ಗೆ 8:30ಕ್ಕೆ ಹಾಕಬೇಕು ಅಂತ ಇತ್ತು. ಆದರೆ ಯಾವುದೂ ನಿಜ ಆಗಲಿಲ್ಲ. ಪುಟ್ಟಕ್ಕನ ಮಕ್ಕಳು 6:30 ಹಾಕಿದ್ರೆ ಶ್ರೀರಸ್ತು ಶುಭಮಸ್ತು ಯಾವಾಗ ಬರುತ್ತೆ? ಜಿ ಕನ್ನಡದ ನಂಬರ್ 1 ಧಾರಾವಾಹಿಗೆ ಇಂಥ ಸಮಯ ಕೊಟ್ಟಿದ್ದೀರಲ್ಲ, ನಿಮಗೆ ಸರಿ ಅನ್ಸುತ್ತಾ? ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿ ಹೋದ ಹಾಗೆ ನಿಮ್ಮದು ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ತೀರಾ ವೈಯಕ್ತಿಕವಾಗಿ ಅಭಿಮಾನಿಗಳು ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಅದಕ್ಕೇನೆ ಈ ರೀತಿಯಾಗಿ ಕಮೆಂಟ್ ಹಾಕ್ತಿದ್ದಾರೆ. ಎಲ್ಲ ಸೀರಿಯಲ್ ತುಂಬ ಚೆನ್ನಾಗಿವೆ, 8:30ಕ್ಕೆ ಶ್ರೀರಸ್ತು ಶುಭಮಸ್ತು ಹಾಕಿ, ಇಲ್ಲಾಂದರೆ ಪುಟ್ಟಕ್ಕನ ಮಕ್ಕಳು ಹಾಕಿ. ಲಕ್ಷ್ಮೀ ನಿವಾಸ ಚೆನ್ನಾಗಿದೆ, ಆದರೆ ಅದನ್ನು ಅರ್ಧ ಗಂಟೆ ಪ್ರಸಾರ ಮಾಡಿ ಸಾಕು. ನಮ್ಮ ಹಳ್ಳಿ ಜನ ಕೆಲಸ ಮುಗಿಸಿ ಬರೋದು 7 ಗಂಟೆಗೆ. ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನು ಇಷ್ಟಪಟ್ಟು ನೋಡ್ತಾರೆ. 6:30ಕ್ಕೆ ಪ್ರಸಾರ ಆದರೆ ಅವ್ರು ಹೇಗೆ ನೋಡ್ತಾರೆ? ಇದು 8:30ಕ್ಕೆ ಪ್ರಸಾರ ಆಗಬೇಕು. ಆಗ ಮನೆ ಮಂದಿ ಎಲ್ಲ ಕೂತಿರ್ತೀವಿ, ಊಟದ ಸಮಯ ಕೂಡ ಆಗಿರುತ್ತೆ. ಹೀಗಿದ್ರೂ ಹಳ್ಳಿ ಕಡೆಯಲ್ಲಿ 9 ಗಂಟೆ ಒಳಗೆ ಊಟ ಮಾಡಿ ಮುಗಿಸ್ಬಿಡ್ತೀವಿ. ಆ ಸಂದರ್ಭದಲ್ಲಿ ಈ ಧಾರಾವಾಹಿಯನ್ನು ನಾವು ನೋಡೋದಕ್ಕೆ ಸರಿ ಹೋಗುತ್ತೆ, ಸರಿನೂ ಆಗತ್ತೆ. ನೀವು 6:30 ಅಂತ ಹೇಳಿದ್ರೆ ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ, ಅವರು ನೋಡ್ತಾ ಇರ್ತೀವಿ, ಟ್ಯೂಷನ್ ಮಾಡ್ತಾ ಇರ್ತೀವಿ, ಅಥವಾ ಮನೆಯ ಅಡಿಗೆ, ದನ ಕರು ಕಟ್ಟೋದು, ಹಾಲು ಕದಿಯೋದು, ಈ ಥರದ ಕೆಲಸಗಳು ಸಾಮಾನ್ಯವಾಗಿ ಹಳ್ಳಿ ಕಡೆ ಇದ್ದೇ ಇರುತ್ತೆ. ನಿಮಗೆ ಸೀರಿಯಲ್ಗಳನ್ನು ನೋಡೋದು, TRPಯನ್ನು ತಂದು ಕೊಡೋದು ನಾವುಗಳು ಹಳ್ಳಿ ಜನಗಳು. ನೀವು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಯಾವುದೋ ಹೊಸ ಸೀರಿಯಲ್ ಬರ್ತಿದೆ ಅದನ್ನು ಗೆಲ್ಲಿಸಬೇಕು ಅನ್ನುವಂಥ ಕಾರಣಕ್ಕೆ ನಮ್ಮಿಷ್ಟದ ಸೀರಿಯಲನ್ನು ಬೇಕಾಬಿಟ್ಟಿಯಾಗಿ ಯಾವುದೋ ಸಮಯಕ್ಕೆ ಹಾಕಿಬಿಟ್ರೆ ಅದನ್ನು ನೋಡೋದಕ್ಕಾಗತ್ತಾ? ಮರುದಿನ ಇನ್ಯಾವಾಗ ರಿಪೀಟ್ ಹಾಕ್ತೀರಾ?
ಅದನ್ನು ಕಾಯ್ಕೊಂಡು ಕೂತ್ಕೋಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ವಾಹಿನಿಯಲ್ಲಿ ಹೊಸದಾಗಿ ಅಣ್ಣಯ್ಯ ಧಾರಾವಾಹಿ ಪ್ರಸಾರ ಆಗ್ತಿದೆ. ಈ ಧಾರಾವಾಹಿಯು 7:30ಕ್ಕೆ ಪ್ರಸಾರ ಆಗ್ತಾ ಇದೆ. ಮೊದಲು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 7:30ಕ್ಕೆ ಪ್ರಸಾರ ಆಗ್ತಿತ್ತು. ಈಗ ಅಣ್ಣಯ್ಯನಿಗೆ ಪುಟ್ಟಕ್ಕನ ಮಕ್ಕಳು ದಾರಿಯನ್ನು ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಅಂತ್ಯ ಆಗಿದೆ. ಈಗಾಗಲೇ ಸತ್ಯ ಧಾರಾವಾಹಿ ಕೂಡ ಅಂತ್ಯವಾಗಲಿದೆ ಅಂತ ಹೇಳಲಾಗಿದೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯು 6:30ಕ್ಕೆ ಪ್ರಸಾರ ಆಗ್ತಾ ಇತ್ತು. ಈ ಜಾಗಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಂದರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಪ್ರಸಾರ ಯಾವಾಗ ಅಂತ ಕಾದು ನೋಡಬೇಕಿದೆ. ಈ ರೀತಿಯಾದಂಥ ಚರ್ಚೆಗಳು ಎಗ್ಗಿಲ್ಲದಂತೆ ನಡೀತಾ ಇದೆ. ಹೀಗೆಲ್ಲ ನೀವು ಇದ್ದಕ್ಕಿದ್ದ ಹಾಗೆಯೇ ಬದಲಾವಣೆಯನ್ನು ಮಾಡಿದ್ರೆ ನಾವು ಯಾವುದನ್ನು ನೋಡಬೇಕು, ಯಾವ ಟೈಮಿಗೆ ಕುತ್ಕೋಬೇಕು, ಯಾವ ಟೈಮನ್ನು ಸೆಟ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ. ನಿಮ್ಮ ಮನಸ್ಸಿಗೆ ಬಂದಂತೆ ಈ ರೀತಿಯಾದಂಥ ಬದಲಾವಣೆಯನ್ನು ಮಾಡಬೇಡಿ. ನಾವು ಮೊದಲಿನಿಂದಲೂ ಕೂಡ ಅಡಿಕ್ಟ್ ಆಗಿರ್ತೀವಿ. ಪದೇ ಪದೇ ಸಮಯ ಬದಲಾವಣೆ, ಪಾತ್ರ ಬದಲಾವಣೆ ಈ ರೀತಿಯಾಗಿ ಮಾಡ್ತಾ ಇದ್ದರೆ ನಮಗೂ ಕೂಡ ಬೇಸರ ಆಗುತ್ತೆ. ಎಲ್ಲವನ್ನೂ ನೋಡೋದನ್ನು ನಿಲ್ಲಿಸ್ಬಿಡ್ತೀವಿ. ದಯವಿಟ್ಟು ಮೊದಲ ಸಮಯಗಳು ಏನಿತ್ತು ಅದೇ ಸಮಯಕ್ಕೆ ಪ್ರಸಾರವನ್ನು ಮಾಡಿ. ಹೊಸ ಸೀರಿಯಲ್ಗೋಸ್ಕರ ಹಳೆ ಸೀರಿಯಲ್ಗಳನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ, ಕಡೆಗಣನೆ ಮಾಡಬೇಡಿ. ಇದು ನಮಗೂ ಕೂಡ ಬೇಸರ ಆಗುತ್ತೆ ಅಂತ ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.